ಡಾಕ್ಟರ್ ಹೇಳಿದ್ದಾರೆ ಜಾಸ್ತಿ ಮಾತಾಡಬೇಡಿ, ರೆಸ್ಟ್ ತಗೊಳ್ಳಿ ಅಂತ. ನೀವು ಎಲ್ಲಿ ಕೇಳ್ತೀರಾ ಹೇಳಿ? ಒಂದೇ ಸಮನೆ ಮಾತಾಡ್ತೀರಾ, ಎದೆ ನೋವು ಬರ್ಸ್ಕೋತೀರಾ? ಎದೆ ನೋವು ಬಂದಿದ್ದು ಮಾತಾಡಿದ್ಕಲ್ಲ, ಯೋಚನೆ ಶುರುವಾಯಿತು. ಅಳಿಯಂದ್ರು ಆಸ್ಪತ್ರೆಗೆ ಬಂದಿರೋದು ನೋಡಿದ್ರೆ ನಿಮ್ಮಿಬ್ರು ಸಂಬಂಧ ಸರಿಯಾಯ್ತು ಅಂದ್ಕೊಂಡೆ. ಹೌದು, ಈಗ ಯಾರಿಲ್ಲ ಅಂದವರು? ನೀನೆ. ನಿನ್ನ ನಡವಳಿಕೆ, ನಿನ್ನ ಮಾತುಗಳು ನೋಡಿದ್ರೆ ನನಗೆ ಯಾಕೋ ಅನುಮಾನ. ಹಾಗೇನೂ ಇಲ್ಲಪ್ಪ, ಎಲ್ಲ ಸರಿ ಹೋಗಿದೆ. ಅವತ್ತು ಹೀಗೆ ಹೇಳಿ ನಾನು ನಂಬಿಸ್ದೆ, ಕೊನೆಗೆ ಸತ್ಯ ಗೊತ್ತಾಯ್ತಲ್ಲ. ಈಗ ಎಲ್ಲ ಸರಿ ಹೋಗಿದೆ ಅಪ್ಪ. ಶ್ರೀ ವಾಪಸ್ ಮನೆಗೆ ಬಂದಿದ್ದಾರೆ, ನಾವು ಚೆನ್ನಾಗೇ ಇದ್ದೀವಿ. ಹಾಗಿದ್ರೆ ನಿನ್ನ ಜೊತೆ ಅಳಿಯಂದ್ರೆ ಯಾಕೆ ಬರಲಿಲ್ಲ ನಾನು ನೋಡೋದಕ್ಕೆ? ಮೀಟಿಂಗ್ ಇತ್ತು, ಬ್ಯುಸಿ ಇದ್ರು. ಅವತ್ತು ಹೀಗೆ ಹೇಳ್ದಲ್ಲ ಮಗಳೇ, ಕೆಲ್ಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ. ಹಳೇದನ್ನೆಲ್ಲ ನೆನ್ಸ್ಕೊಂಡು ಯಾಕಪ್ಪ ಸುಮ್ಮನೆ ಟೆನ್ಷನ್ ತಗೊಂತೀರಾ? ಈಗ ಎಲ್ಲ ಸರಿ ಹೋಗಿದೆ ಅಂತ ಹೇಳ್ತಿಲ್ವಾ? ನೀವು ನನ್ನ ಮಾತನ್ನು ನಂಬಲಿಲ್ಲ ಅಂದರೆ ನನಗೆ ಬೇಜಾರಾಗುತ್ತೆ. ಹಾಗಿದ್ರೆ ಒಂದು ಫೋನ್ ಮಾಡ್ಕೊಡು ನನಗೆ. ಬೇಡ. ಯಾಕೆ? ಅವರು ಆಫೀಸಲ್ಲಿ ಬ್ಯುಸಿ ಇರ್ತಾರಲ್ವಾ, ಮೀಟಿಂಗು ಅಂತ. ನಾವು ಫೋನ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ. ಅವರೇ ಹೇಳಿದ್ರು ನೀನು ಹೋಗಿರು, ನಾನು ಬರ್ತೀನಿ ನೋಡೋಕ್ಕೆ ಅಂತ. ಇನ್ನೇನು ಬಂದ್ಬಿಡ್ತಾರೆ. ನಿಜವಾಗ್ಲೂ ಬರ್ತಾರೆ ಅಲ್ವಾ ಮಾವ? ನನ್ನ ಮಗಳು ಹೇಳಿದ್ಲು ನೀವು ಬಂದೇ ಬರ್ತೀರಾ ಅಂತ. ನಾನು ನಂಬಲಿಲ್ಲ. ಇವಾಗ ಹೇಗಿದ್ದೀರಾ ಮಾವ? ನಿಮ್ಮನ್ನ, ನನ್ನ ಮಗಳನ್ನ ಒಟ್ಟಿಗೆ ನೋಡಿದ್ನಲ್ಲ, ಈಗ ಸಮಾಧಾನ ಆಯಿತು. ಕ್ಷಮಿಸಿ ಮಾವ, ನಿಮಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆ ಸೇರೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ. ನಾನು ನಿಮ್ಮ ಜೊತೆ ಅವತ್ತು ಒಟ್ಟಾಗಿ ಮಾತಾಡಿಲ್ಲ ಅಂತಿದ್ರೆ ನೀವು ಇವತ್ತು ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ. ನಾನು 6 ಜನ ಅಮ್ಮಂದಿರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಆಗಿದ್ದಾಗಲಿ, ನೀವು ನೆಲಕ್ಕೆ ಬಿದ್ದಿದ್ದಾಗಲಿ ನನಗೆ ಇದು ಯಾವುದೂ ಗೊತ್ತಾಗಿಲ್ಲ ಮಾವ. ಗೊತ್ತಿದ್ದು ನಿಮ್ಮನ್ನೆಲ್ಲ ಬೀದಲ್ಲಿ ಬಿಟ್ಟು ಹೋಗೋಷ್ಟು ಕಟುಕ ನಾನಲ್ಲ. ಗೊತ್ತು ನನಗೆ. ನನ್ನ ಮಗಳ ಜೀವನ ಕೊಟ್ಟ ದೇವರು ನೀವು. ನನ್ನ ಜೀವ ತೆಗೆಯೋ ಯೋಚನೆ ಮಾಡೋ ಸಾಧ್ಯನಾ? ಥ್ಯಾಂಕ್ಸ್ ಮಾವ. ಸದ್ಯ ನಿಮ್ಗಾದ್ರೂ ನನ್ನ ಮೇಲೆ ನಂಬಿಕೆ ಇದೆಯಲ್ಲ? ನಿಮ್ಗಾದ್ರೂ ಅಂದರೆ ಬೇರೆ ಯಾರಿಗೂ ನಂಬಿಕೆ ಇಲ್ಲ? ಪುಟಿ ಮಾವ, ರವಿಯಲ್ಲಿ? ಹೊರಗಿದ್ದಾನೆ ಶ್ರೀ, ನಾ ಕರಿತೀನಿ, ಒಂದು ನಿಮಿಷ. ಬೇಡ, ನಾನೇ ಹೋಗ್ತೀನಿ. ಅಪ್ಪ ಒಂದು ನಿಮಿಷ ಬಂದೆ.